ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ 24ರ ಜನ್ಮ ದಿನಾಂಕದವರ ಶುಭ ವರ್ಷಗಳು, ಮಿತ್ರ ಸಂಖ್ಯೆಗಳು, ಶತ್ರು ಸಂಖ್ಯೆಗಳು, ಇನ್ನೂ ಮುಂತಾದಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ 24ರ ಜನ್ಮ ದಿನಾಂಕದವರು 2ನೇ ಸಂಖ್ಯೆ ಚಂದ್ರನಿಗೆ ಬರ್ತದೆ, 4ನೇ ಸಂಖ್ಯೆ ರಾಹುವಿಗೆ ಬರ್ತದೆ, ಒಟ್ಟಿಗೆ ಕೂಡಿದಾಗ 6 ಸಂಖ್ಯೆ ಬರ್ತದೆ. ಈ 6ನೇ ಸಂಖ್ಯೆಯ ಪ್ರಭಾವದಿಂದ, ಅಂದರೆ ಭಾಗ್ಯಾಂಕ ಅಂತ ಹೇಳಿ ಕರಿತೇವೆ, ಇವರ ಮನಸ್ಸು ಮಗುವಿನ ರೀತಿಯಲ್ಲಿ ಇರ್ತದೆ. ಮಕ್ಕಳಂದರೆ ತುಂಬ ಪ್ರೀತಿ ಇವರಿಗೆ. ಚಲನಚಿತ್ರ, ಹಾವ ಭಾವ ಮತ್ತು ಒಳ್ಳೆಯ ಉಡುಗೆ, ಒಳ್ಳೆಯ ತೊಡುಗೆ, ಒಳ್ಳೆಯ ತಿಂಡಿ ತಿನಿಸು ಇವರಿಗೆ ತುಂಬ ಇಷ್ಟ. ತಿರುಗಾಡ್ತಕ್ಕಂಥದ್ದು ಭಾಳ ಇಷ್ಟ. ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಅಭಿಲಾಷೆ ಇವರಲ್ಲಿ ಹೆಚ್ಚಾಗಿ ಇರ್ತದೆ. ಇವರಿಗೆ ಫ್ರೆಂಡ್ ಸರ್ಕಲ್ಲು ಸಹ ಜಾಸ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಟ್ ಇವರಿಗೆ ಹಸಿವನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ. ಮತ್ತು ಯಾವುದೇ ವಿಚಾರಗಳಲ್ಲಿ ಒಂದು ಕ್ಲೀನ್ನೆಸ್, ಸ್ವಚ್ಛತೆ ಇರಬೇಕು ಅಂತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ. ವೀಕ್ಷಕರೇ, ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿರ್ತದೆ. ಹಾಗೆ ನೀಲಿ ಬಣ್ಣವು, ಕಪ್ಪು ಬಣ್ಣವೂ ಸಹ ಶುಭಪ್ರದ. ಆದರೆ ಬಿಳಿ ಬಣ್ಣ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಹಳದಿ ಬಣ್ಣ ಶುಭಪ್ರದ ಆಗಿರೋದಿಲ್ಲ. ಆದ್ದರಿಂದ ಹಳದಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನಾವು ನೋಡೋದಾದರೆ 6ನೇ ವರ್ಷ, 15, 24, 33, 42, 51, 60ನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ. ಈ ವರ್ಷಗಳಲ್ಲಿ ಮನೆ ಕಟ್ತಕ್ಕಂಥದ್ದು, ವಾಹನ ತೆಗೆತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಎಲ್ಲದಕ್ಕೂ ಅನುಕೂಲಕವಾಗಿ ಇರ್ತದೆ. 24ನೇ ವರ್ಷ ಮತ್ತು 33ನೇ ವರ್ಷ ಅತ್ಯಂತ ಶುಭಪ್ರದವಾಗಿರೋದ್ರಿಂದ ಈ ವರ್ಷಗಳಲ್ಲಿ ನೀವು ಎಣಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ. ಹಾಗೆ ವೀಕ್ಷಕರೇ, ಈ ಜನ್ಮ ದಿನಾಂಕದವರಿಗೆ ತುಂಬ ಕ್ಲೋಸು ಅಂತಂದರೆ 6, 15, 24ರ ಜನ್ಮ ದಿನಾಂಕದವರು, 5, 14, 23ರ ಜನ್ಮ ದಿನಾಂಕದವರು, 8, 17, 26ರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ. ಜೀವನ ಸಂಗಾತಿಯಾಗೂ ಸಹ ಈ ಜನ್ಮ ದಿನಾಂಕದವ್ರನ್ನ ಆಯ್ಕೆ ಮಾಡ್ಕೋಬೋದು. ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಶತ್ರು ಸಂಖ್ಯೆಗಳು ಅಂತ ನೋಡಿದಾಗ 1, 10, 19, 28ರ ಜನ್ಮ ದಿನಾಂಕದವರು, ಹಾಗೆ 3, 12, 21, 30ರ ಜನ್ಮ ದಿನಾಂಕದವರು ಇವರಿಗೆ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಆಗ್ನೇಯ ದಿಕ್ಕು ಶುಭಪ್ರದವಾಗಿರ್ತದೆ. ಹಾಗೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಇವರು ಅಭಿವೃದ್ಧಿಯನ್ನು ಹೊಂದ್ತಾರೆ. ಪಶ್ಚಿಮ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿರ್ತದೆ. ಈ ದಿಕ್ಕುಗಳಲ್ಲಿ ಸಂಬಂಧಿಸಿದಂಥ ಮನೆ ಕಟ್ಕೊತಕ್ಕಂಥ ಸಂದರ್ಭಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ಇಟ್ಕೊಂಡು ಮನೆ ಕಟ್ಕೊಂಬೋದು, ಅಥವಾ ಉತ್ತರ ದಿಕ್ಕಿಗೆ ಮಾರ್ಗ ಇರ್ತಕ್ಕಂಥ ಸೈಟ್ ತೆಗೆದುಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಇವರು ವಾಹನಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಳಿಯ ಬಣ್ಣ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ಬಣ್ಣದ ವಾಹನ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡ್ತದೆ. ವೀಕ್ಷಕರೇ, ಹೆಚ್ಚಾಗಿ ಈ ಜನ್ಮ ದಿನಾಂಕದವರಿಗೆ ಸಮಸ್ಯೆ ಬಂದಾಗ ದೇವಿ ಆರಾಧನೆ ಮಾಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಶುಭ ಫಲಗಳು ಸಿಗ್ತವೆ. ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಫ್ಯಾನ್ಸಿ ಸ್ಟೋರ್, ಬ್ಯೂಟಿ ಪಾರ್ಲರ್, ಮಕ್ಕಳ ಪಾಲನೆ, ಹಾಗೆ ಟೀಚರ್ಸ್, ಡ್ರಾಯಿಂಗ್ ಟೀಚರ್, ಸಿನಿಮಾ ರಂಗ ಅಥವಾ ಸಂಗೀತ ಇನ್ನೂ ಇತ್ಯಾದಿಗಳಲ್ಲಿ ಮೇಲೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಾಗಿರ್ತದೆ. ಇವ್ರದ್ದು ಹೆಚ್ಚಾಗಿ ಆದಷ್ಟು
ಒಂದು ಹೀರೋಯಿನ್ ಥರ ಡ್ರೆಸ್ಸಿಂಗ್ಸು ಎಲ್ಲ ಮೇಂಟೆನೆನ್ಸನ್ನು ಮಾಡುವ ಸ್ವಭಾವ ಹೆಚ್ಚಾಗಿರ್ತದೆ. ಕೆಲವು ಸಂದರ್ಭಗಳಲ್ಲಿ ಸ್ನೇಹಿತರಿಗೆ ಹೆಚ್ಚಾಗಿ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರು ಈ ವಿಶೇಷವಾಗಿ ಇವರೇನಾದರೂ ಅಡಿಗೆ, ತಿಂಡಿ ತಿನಿಸಿ ಅಥವಾ ಬೇಕರಿ ಇಂತಹ ಪದಾರ್ಥಗಳಿಂದಲೂ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಟೈಲರಿಂಗ್ ವೃತ್ತಿ ಆಗಿರ್ಬೋದು, ಅದು ಬಟ್ಟೆ ವ್ಯಾಪಾರ ಆಗಿರ್ಬೋದು, ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಇವುಗಳನ್ನು ಮಾಡೋದ್ರಿಂದಲೂ ಇವರಿಗೆ ಅಭಿವೃದ್ಧಿ ಖಂಡಿತ ಸಿಗುತ್ತೆ. ಬಟ್ ಇವರ ವೀಕ್ನೆಸ್ ಏನು ಅಂತಂದರೆ, ಯಾರಿಗಾದರೂ ಕಷ್ಟ ಅಂತ ಬಂದರೆ ಅವರಿಗೆ ಸ್ಪಂದಿಸುವ ಮನೋಭಾವ ಇರೋದ್ರಿಂದ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅನಂತರ ಇವರು ಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದ ಎಲ್ಲ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಶುಕ್ರವಾರ, ಬುಧವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಈ ದಿನಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.